ದಾವಣಗೆರೆ ವಿಶ್ವವಿದ್ಯಾನಿಲಯದ 13ನೇ ಘಟಿಕೋತ್ಸವ ದಾವಣಗೆರೆಯಲ್ಲಿ ನಡೆಯಿತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ದಾವಣಗೆರೆ ವಿವಿ ಕುಲಪತಿ ಪ್ರೊಫೆಸರ್ ಬಿಡಿ ಕಂಬಾರ ಸೇರಿದಂತೆ ಹಲವು ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಈ ಬಾರಿ ದಾವಣಗೆರೆ ವಿವಿಯಿಂದ ನಿವೃತ್ತ ಡಿಜಿ ಐಜಿಪಿ ಎಲ್ ರೇವಣಸಿದ್ದಯ್ಯ ಸೇರಿದಂತೆ 3 ಗಣ್ಯರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ನಿವೃತ್ತ ಡಿಜಿ ಐಜಿಪಿ ಎಲ್ ರೇವಣಸಿದ್ದಯ್ಯರ ಜೊತೆ ದಾವಣಗೆರೆಯ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಸಿಎಚ್ ಮುರಿಗೇಂದ್ರಪ್ಪ ಹಾಗೂ ಕರ್ನಾಟಕ ಭೋವಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪಾರಿಗೆ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಇನ್ನು 70 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಹಾಗೂ 45 ವಿದ್ಯಾರ್ಥಿಗಳಿಗೆ 87 ಚಿನ್ನದ ಪದಕ ಪ್ರದಾನ ಮಾಡಲಾಗಿದೆ. ಡಾಕ್ಟರೇಟ್ ಗೌರವ ಸ್ವೀಕರಿಸಿದ ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ ಡಾಕ್ಟರ್ ಎಲ್ ರೇವಣಸಿದ್ದಯ್ಯ, ಮರೆತಿದ್ದ ಮೌಲ್ಯಗಳನ್ನು ಹುಡುಕಿ ದಾವಣಗೆರೆ ವಿಶ್ವವಿದ್ಯಾಲಯ ಡಾಕ್ಟರೇಟ್ ನೀಡಿದೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಬಯಸೋದೇನಂತದ್ದೇನಿಲ್ಲ, ಆದರೆ ಭಾಳ ಸಂತೋಷ. ಕೆಲವು ಮರೆತುಕೊಂಡಿದ್ದ ಮೌಲ್ಯಗಳಿಗೆ ಇವಾಗ ಅದನ್ನು ಹುಡುಕಿ ಈ ವಿಶ್ವವಿದ್ಯಾನಿಲಯ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಮೋಘವಾದ ವಿಷಯ. ಯಾಕೆಂತ ಹೇಳಿದರೆ ಕಾಯಕ ದಾಸೋಹ, ಸ್ವಚ್ಛವಾದ ದುಡಿಮೆ, ಸಮಾನತೆ, ಈ ತತ್ವಗಳಿಂದೆಲ್ಲ ನಾವು ಸ್ವಲ್ಪ ಮರೆತುಕೊಳ್ತಾ ಇದ್ದೀವಿ. ಆದರೆ ಕೆಲವು ಕಡೆ ಅದನ್ನೆಲ್ಲನೂ ಗಟ್ಟಿ ಮಾಡ್ತಾ ಇದ್ದಾರೆ. ಆ ಗಟ್ಟಿ ಮಾಡ್ತಾ ಇರ್ತಕ್ಕಂಥ ಅಂಶಗಳನ್ನು ಕೂಡಿ ಹಾಕಿ ಯಾವುದು ಕ್ಷೀಣವಾಗ್ತಾಯಿದೆ ಅದನ್ನು ಭದ್ರಪಡಿಸಿದರೆ ಸಮಾಜದ ಉದ್ಧಾರ ಆಗ್ತದೆ. ಅದಕ್ಕೋಸ್ಕರಲೇ ಯೂನಿವರ್ಸಿಟಿ ನನ್ನಂಥವನಿಗೆ ಒಂದು ವಿಧವಾದ ಪ್ರಶಸ್ತಿಯನ್ನು ಕೊಟ್ಟಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಹುಡುಕಿ ಕೊಟ್ಟಿದೆ, ನಾನು ಕೇಳಿಕೊಟ್ಟೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಡಿದ್ದು ಭಾನುವಾರ ಅಂದರೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಈ ಬಜೆಟ್ ಪಂಚರಾಜ್ಯಗಳ ಚುನಾವಣಾ ತಂತ್ರಗಾರಿಕೆಗೆ ಸೀಮಿತವಾಗಲಿದೆಯಾ ಅಥವಾ ದಕ್ಷಿಣದ ಆರ್ಥಿಕ ಶಕ್ತಿ ಕರ್ನಾಟಕದ ಪಾಲಿಗೆ ಉತ್ತಮ ಕೊಡುಗೆ ಸಿಗಲಿದೆಯಾ ಎಂಬ ಕುತೂಹಲ ಮೂಡಿಸಿದೆ. ಬಜೆಟ್ ಬಗ್ಗೆ ರಾಜಕೀಯ ಮುಖಂಡರ ನಿರೀಕ್ಷೆಗಳೇನು ಕೇಳೋಣ. ರಾಜ್ಯದ ಪರವಾಗಿ ನಾವು ಸುಮಾರು ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ಹೋದ ಬಾರಿ ಕರ್ನಾಟಕಕ್ಕೆ ಹಣಕಾಸು ಆಯೋಗದಿಂದ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ನಾವು ಕಟ್ಟಿದ ತೆರಿಗೆಯಲ್ಲಿ ನಮಗೆ ವಾಪಸ್ ಬರೋ ಪಾಲಲ್ಲಿ 23% ಕಟ್ ಮಾಡಿದರು ಹೋದ ಬಾರಿ. ಸೊ ಅದನ್ನು ಸಂಪೂರ್ಣವಾಗಿ ನಮಗೆ ಈ ಬಾರಿ ಸರಿದೂಗಿಸಬೇಕು. ಮೊದಲು ಕರ್ನಾಟಕದ ಪಾಲು 4.71% ಇತ್ತು. ಈ ಬಾರಿನೂ ಕೂಡ 4.71ಕ್ಕಿಂತ ಹೆಚ್ಚು ಪಾಲು ಕರ್ನಾಟಕಕ್ಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರ ಬೇಡಿಕೆ, ಒತ್ತಾಯ ಇದೆ. ಈ GST ದರ ಏನು ಬದಲಾವಣೆಗಳನ್ನು ಮಾಡಿದ್ರು, ಅದರಿಂದ ಕರ್ನಾಟಕಕ್ಕೆ ಸುಮಾರು 20,000 ಕೋಟಿ ನಷ್ಟ ಆಗ್ತಾ ಇದೆ.